ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಒಂದು ಪ್ರೀ ರೆಕಾರ್ಡೆಡ್ ಸ್ಮ್ಯಾಕ್ ಡೌನ್ ಶೋ ಕೂಡ ಮುಗ್ದಿದೆ. ಆಫ್ ಕೋರ್ಸ್ ಬೋರಿಂಗ್ ಆಗಿತ್ತು ಅಂತಾನೆ ಹೇಳ್ಬಹುದು. ಏನೇನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೋತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಎಲಿನೈಟ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಎಲಿನೈಟ್ ಅವರು ಹೇಳ್ತಾ ಇರ್ತಾರೆ, ಈಗ ಶೇಮಸ್ ಅವರು ಔಟ್ ಆಗಿದ್ದಾರೆ ಅಂಡ್ ಈಗ ನಾನು ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಆಗಿದ್ದೀನಿ ಅಂತ. ಬಟ್ ಅವರಿಗೆ ಒಂದು ಸಂದೇಶನ ಕೊಡಲಾಗುತ್ತೆ, ಇಲ್ಲ ನೀವು ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಆಗಿಲ್ಲ, ಬದಲಿಗೆ ಇವತ್ತು ನೀವು ಒಬ್ಬ ಮಿಸ್ಟ್ರಿ ಅಪೋನೆಂಟ್ ನ ಫೇಸ್ ಮಾಡ್ತಾ ಇದ್ದೀರಾ ಅಂತ. ಅಂಡ್ ಆಗ ನಮ್ಮ ಎಲಿನೈಟ್ ಅವರು ಹೇಳ್ತಾರೆ, ಹೌದಾ, ನನಗೆ ಯಾವುದೇ ರೀತಿಯ ಫೋನ್ ಕಾಲ್ಸು ಹಾಗೆ ಮೆಸೇಜಸ್ಗಳು ಬಂದಿಲ್ವಲ್ಲ, ನಾನು ಯಾರನ್ನ ಫೇಸ್ ಮಾಡ್ತಿದ್ದೀನಿ ಅಂತ. ಏನೇ ಆಗಲಿ, ಈ ಒಂದು ಕಂಪನಿಯಲ್ಲಿ ಯಾರು ನನ್ನನ್ನು ತಡೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅವರೆಷ್ಟು ಟ್ರೈ ಮಾಡಿದ್ರು ಕೂಡ ನಾನು ಮುಂದೆ ಹೋಗ್ತೀನಿ ಅಂತ ನಮ್ಮ ಎಲಿನೈಟ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಇದಾದ್ಮೇಲೆ ನಮಗೆ ಜೇ ಉಸೋ ಹಾಗೆ ರೂಸೆವ್ ಅವರ ನಡುವೆ ಲಾಸ್ಟ್ ಟೈಮ್ ಇಸ್ ನಾವು ಟೂರ್ನಮೆಂಟ್ ನ ಕ್ವಾರ್ಟರ್ ಫೈನಲ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಆಫ್ಕೋರ್ಸ್ ನಮ್ಮ ಜೇ ಉಸೋ ಅವರ ಕಡೆಯಿಂದ ಕೆಲವೊಂದಷ್ಟು ಬಾಚ್ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂಡ್ ಸ್ಪಿಯರ್ ಕೂಡ ಅವರು ಸರಿಯಾಗಿ ಹೊಡೆಯೋದಿಲ್ಲ. ಎಂಡಿಂಗ್ ಅಲ್ಲಿ ನಮ್ಮ ಜೇ ಉಸೋ ಅವರು ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ, ಫ್ಲಾಶ್ ನ ಕನೆಕ್ಟ್ ಮಾಡಿ ರೂಸೆವ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಲಿಟರಲಿ ರೂಸೆವ್ ಅವರಿಗೆ ಬೇಜಾರಾಗಿರ್ಬೇಕು, ಜೇ ಉಸೋ ಅವರ ಕೈಯಲ್ಲಿ ನಾನು ಈ ದೈತ್ಯ ಪಿನ್ ಆದ್ನಲ್ಲ ಅಂತ. ಏನೇ ಆಗ್ಲಿ ಏನು ಮಾಡೋದಕ್ಕಾಗೋದಿಲ್ಲ, ನಮ್ಮ ಜೇ ಉಸೋ ಅವರು ಈಗ ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಮಿಸ್ ಅವರು ನಿಕ್ ಆಲ್ಡಿಸ್ ಅವ್ರನ್ನ ಕೇಳ್ತಾ ಇರ್ತಾರೆ, ಪ್ಲೀಸ್ ನನಗೆ ಇನ್ನ ಒಂದು ಚಾನ್ಸ್ ಕೊಡು, ಆ ಒಂದು ಟೂರ್ನಮೆಂಟ್ ಅಲ್ಲಿ ನಾನು ಮತ್ತೊಮ್ಮೆ ಹೋಗೋದಕ್ಕೆ ನನಗೆ ಚಾನ್ಸ್ ಕೊಡು ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಹೇಳ್ತಾ ಇರ್ತಾರೆ. ಇಲ್ಲ, ಡೈರೆಕ್ಟ್ ಆಗಿ ನಾನು ಯಾರಿಗೂ ಕೂಡ ಅವಕಾಶ ಕೊಡೋದಿಲ್ಲ, ಮತ್ತೆ ನಾನು ಲಕ್ಕಿ ಡ್ರಾ ನ ತೆಗಿತೀನಿ, ಈ ಇದ್ರಲ್ಲಿ ಯಾರ ಹೆಸರು ಬರುತ್ತೋ ಅವರಿಗೆ ಚಾನ್ಸ್ ಕೊಡ್ತೀನಿ ಅಂತ. ಅಂಡ್ ಅಷ್ಟರಲ್ಲಿ ನಮ್ಮ ಆಟದವರು ಬಂದು ನನ್ನ ಬಾಲ್ಸ್ ಗಳನ್ನ ನೀನು ಓಪನ್ ಮಾಡು ಅಂತ ಹೇಳ್ತಾರೆ. ಇಲ್ಲಿ ಡಬ್ಲ್ಯೂ ಅವರು ಒಂದು ಫನ್ನಿ ಎಲಿಮೆಂಟ್ ಕೂಡ ಆಡ್ ಮಾಡಿದೆ ಅಂತಾನೆ ಹೇಳ್ಬಹುದು. ಅಂಡ್ ಆಟದವ್ರನ್ನ ಕಳ್ಸಾದ್ಮೇಲೆ ನಮ್ಮ ನಿಕ್ ಆಲ್ಡಿಸ್ ಅವರು ಲಕ್ಕಿ ಬಾಲ್ ನ ತೆಗೆದಾದ್ಮೇಲೂ ಕೂಡ ಅಲ್ಲಿ ನಮ್ಮ ಮಿಸ್ ಅವರ ನೇಮೇ ಇರುತ್ತೆ. ಸಿಕ್ಕಾಪಟ್ಟೆ ಕೋ ಇನ್ಸಿಡೆಂಟ್ ಅಂತಾನೆ ಹೇಳ್ಬಹುದು, ತುಂಬಾ ದೊಡ್ಡ ಕಾಕತಾಳೀಯ ಆಗುತ್ತೆ ಇಲ್ಲಿ. ಅಂಡ್ ನಮ್ಮ ಮಿಸ್ ಅವರು ಹಾಗೆ ಎಲಿನೈಟ್ ಅವರ ನಡುವೆ ಡಬ್ಲ್ಯೂ ಅವರು ಮ್ಯಾಚ್ ನು ಕೂಡ ಕನ್ಫರ್ಮ್ ಮಾಡ್ತಾರೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಲಾಸ್ಟ್ ಟೈಮ್ ಇಸ್ ನಾವು ಟೂರ್ನಮೆಂಟ್ ಗೆ. ಇದಾದ್ಮೇಲೆ ನಮಗೆ ಚೆಲ್ಸಿಯಾ ಗ್ರೀನ್ ಅವರ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಸೆಲೆಬ್ರೇಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅವರು ಸೀಕ್ರೆಟ್ ಹಾರ್ವಿಸ್ ಅವರ ಜೊತೆ ಬಂದಿರ್ತಾರೆ ಅಂತಾನೆ ಹೇಳ್ಬಹುದು. ಇವರೆಲ್ಲರೂ ಕೂಡ ರಿಂಗ್ ಗೆ ಬರ್ತಾರೆ. ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಹೇಳ್ತಾರೆ, ನಾನು ಮೊಟ್ಟ ಮೊದಲ 2 ಟೈಮ್ ಗ್ರೇಟೆಸ್ಟ್ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದೀನಿ ಅಂಡ್ ಈಗ ನನಗೋಸ್ಕರ ಪೈರೋಸ್ ಗಳನ್ನ ಹಿಟ್ ಮಾಡಿ ಅಂತ. ಪೈರೋಸ್ ಗಳು ಹಿಟ್ ಆಗೋದಿಲ್ಲ, ಸಡನ್ ಆಗಿ ನಮ್ಮ ಜೇಡ್ ಕಾರ್ಗಿಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜೇಡ್ ಕಾರ್ಗಿಲ್ ಅವರು ಬಂದು ಸೀಕ್ರೆಟ್ ಹಾರ್ವಿಸ್ ಅವರ ಮೇಲೆ ಅಟ್ಯಾಕ್ ಮಾಡಿ, ನಮ್ಮ ಚೆಲ್ಸಿಯಾ ಗ್ರೀನ್ ಅವರ ಮೇಲೆ ಕೂಡ ಅಟ್ಯಾಕ್ ಮಾಡಿ ಜೇಡ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅವರು ಕನೆಕ್ಟ್ ಮಾಡೋದ್ ಕೂಡಲೇ ಪೈರೋಸ್ ಗಳು ಹಿಟ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಏನೇ ಆಗಲಿ, ನಮ್ಮ ಜೇಡ್ ಕಾರ್ಗಿಲ್ ಅವರು ಚೆಲ್ಸಿಯಾ ಗ್ರೀನ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಲಾಸ್ಟ್ ಟೈಮ್ ಈ ಟೂರ್ನಮೆಂಟ್ ನ ಇನ್ನ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಎಲಿನೈಟ್ ಹಾಗೆ ಮಿಸ್ ಅವರ ನಡುವೆ. ಫೈನಲಿ ನಮ್ಮ ಮಿಸ್ ಅವರಿಗೆ 2ನೇ ಚಾನ್ಸ್ ಕೂಡ ಸಿಕ್ಕಿತ್ತು ಅಂತಾನೆ ಹೇಳ್ಬಹುದು. ಆದ್ರೂ ಕೂಡ ಆ ಒಂದು ಚಾನ್ಸ್ ನಮ್ಮ ಮಿಸ್ ಅವರು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಯಾಕಂದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಎಲಿನೈಟ್ ಅವರು BFT ನ ಕನೆಕ್ಟ್ ಮಾಡಿ ಮಿಸ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ ಅಂಡ್ ಅವರು ಈಗ ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ನ ಅಡ್ವಾಂಟೇಜ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಆಸ್ಕಾ ಹಾಗೆ ಶಾರ್ಲೆಟ್ ಫೇರ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಒಂದು ಮೂಮೆಂಟ್ ಅಲ್ಲಿ ನಮ್ಮ ಆಸ್ಕಾ ಅವರು ಮಿಸ್ಟ್ ನ ಶಾರ್ಲೆಟ್ ಫೇರ್ ಅವರಿಗೆ ಕನೆಕ್ಟ್ ಮಾಡೋದಕ್ಕೂ ಕೂಡ ಹೋಗ್ತಾರೆ. ಬಟ್ ನಮ್ಮ ಶಾರ್ಲೆಟ್ ಫೇರ್ ಅವರು ಸೈಡ್ಗೆ ಹೊರಟೋದಾಗ ಆ ಒಂದು ಮಿಸ್ಟ್ ನಮ್ಮ ಕ್ಯಾಮ್ರಾ ಮ್ಯಾನ್ ಗೆ ಬೀಳುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಎಂಡಿಂಗ್ ಅಲ್ಲಿ ನಮ್ಮ ಶಾರ್ಲೆಟ್ ಫೇರ್ ಅವರು ನ್ಯಾಚುರಲ್ ಸೆಲೆಕ್ಷನ್ ನ ಕನೆಕ್ಟ್ ಮಾಡಿ ಆಸ್ಕಾ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ ಅಂಡ್ ತಮ್ಮ ಟೀಮಿಗೆ ಅಡ್ವಾಂಟೇಜ್ ಕೂಡ ಪಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. 5-on-5 ಸರ್ವೈವರ್ ಸೀರೀಸ್ ಎಲಿಮಿನೇಷನ್ ಮ್ಯಾಚ್ ಅಂತಾನೆ ಹೇಳ್ಬಹುದು. MFT ವರ್ಸಸ್ ಸ್ಯಾಮಿ ಝೈನ್, ದ ಮೋಟರ್ ಸಿಟಿ ಮಷಿನ್ ಗನ್, ಶಿನ್ಸ್ಗೆ ನಾಕಮೂರಾ ಹಾಗೆ ರೇ ಫಿನಿಕ್ಸ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಆಫ್ ಕೋರ್ಸ್ ಮಲ್ಟಿ ಪರ್ಸನ್ಸ್ ಮ್ಯಾಚ್ ಅಂದ್ರೆ ಅಷ್ಟೇ ಅದ್ಭುತವಾಗಿ ಡಬ್ಲ್ಯೂ ಅವರು ಮ್ಯಾಚ್ ನ ಬುಕ್ ಮಾಡ್ತಾರೆ. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಸೋಲೋ ಸಿಕಾವಾ ಅವರು ಸ್ಯಾಮಿ ಝೈನ್ ಅವರಿಗೆ ಸುಮೋವನ್ ಸ್ಪೈಕ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಸ್ಯಾಮಿ ಝೈನ್ ಅವರನ್ನ ಪಿನ್ ಮಾಡಿ ತನ್ನ ಟೀಮಿಗೆ ವಿಕ್ಟರಿನ ಗಳಿಸ್ಕೋತಾರೆ. ಅಂಡ್ ಸೋಲೋ ಸಿಕಾವಾ ಅವರು ಸೋಲ್ ಸರ್ವೈವರ್ ಕೂಡ ಆಗ್ತಾರೆ ಅಂತಾನೆ ಹೇಳ್ಬಹುದು. ಅವರು ಗೆದ್ದು ಸೆಲೆಬ್ರೇಷನ್ ಮಾಡಬೇಕಾದ್ರೆ ವೈಟ್ 6 ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ವೈಟ್ 6 ಸೋಲೋ ಸಿಕಾವಾ ಅವರನ್ನ ಸುತ್ತರಿಸಿಕೊಳ್ಳುತ್ತೆ. ಹಿಂದೆಯಿಂದ ನಮ್ಮ ಅಂಕಲ್ ಔಡಿ ಅವರು ಬಂದು ಸೋಲೋ ಸಿಕಾವಾ ಅವರಿಗೆ ಸಿಸ್ಟರ್ ಅಬಿಗೆಲ್ ನ ಕನೆಕ್ಟ್ ಮಾಡಿ ರಿಂಗ್ ಮೇಲ್ಗಡೆ ಪೋಸ್ ನ ಕೊಡ್ತಾರೆ. ಇಷ್ಟು ಸ್ಮ್ಯಾಕ್ ಡೌನ್ ನಲ್ಲಿ ಆದಂತಹ ವಿಚಾರ. ಆನೆಸ್ಟ್ ಆಗಿ ಹೇಳ್ತೀನಿ, ಸ್ಮ್ಯಾಕ್ ಡೌನ್ ಸ್ಪಾಯ್ಲರ್ ಗೊತ್ತಿಲ್ಲ ಅಂದ್ರೂ ಕೂಡ ಒಂದು ಬೋರಿಂಗ್ ಎಪಿಸೋಡ್ ಆಗ್ತಾ ಇತ್ತು. ಯಾಕಂದ್ರೆ ಬಿಗ್ ನೇಮ್ಸ್ ಗಳೇ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಬಿಗ್ ನೇಮ್ ಅಂತ ಅಲ್ಲಿ ಯಾವುದು ಕೂಡ ಇಲ್ಲ ಗುರು. ಕೋಡಿ ರೋಡ್ಸ್ ಇಲ್ಲ, CM ಪಂಕ್ ಇಲ್ಲ, ರೋಮನ್ ರೈನ್ಸ್ ಇಲ್ಲ. ಅಟ್ಲೀಸ್ಟ್ ಕೋಡಿ ರೋಡ್ಸ್ ಅವ್ರನ್ನು ಕೂಡ ನೀವು ಕರ್ಕೊಂಡು ಬಂದಿಲ್ಲ. ಆ ಕಡೆ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಇಲ್ಲ. ಮಿಡ್ ಕಾರ್ಡ್ ರೀತಿ ಡಬ್ಲ್ಯೂ ಅವರು ಇವತ್ತಿನ ಸ್ಮ್ಯಾಕ್ ಡೌನ್ ನ ಬುಕ್ ಮಾಡ್ತು ಅಂತಾನೆ ಹೇಳ್ಬಹುದು. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು, ತೀರಾ ಏನ್ ಬೋರಿಂಗ್ ಅಂತ ಹೇಳ್ತಾ ಅಲ್ಲ, ಬಟ್ ನೋಡ್ಲೇಬೇಕಾದಂತಹ ಎಪಿಸೋಡ್ ಖಂಡಿತವಾಗ್ಲೂ ಕೂಡ ಇದಲ್ಲ ಅಂತಾನೆ ಹೇಳ್ಬಹುದು. ಅದಕ್ಕೋಸ್ಕರ ಈ ಒಂದು ಸ್ಮ್ಯಾಕ್ ಡೌನ್ ಗೆ ನಾನು 2 ಸ್ಟಾರ್ ನ ಕೊಡ್ತಾ ಇದ್ದೀನಿ. ಅಥವಾ ಅದನ್ನು ಕೂಡ ಇದು ಡಿಸರ್ವ್ ಮಾಡೋದಿಲ್ಲ. ಬರೀ ಮ್ಯಾಚಸ್ ಗಳನ್ನ ಇಟ್ಟರೆ ನೀವು ಏನ್ ಪ್ರಯೋಜನ, ಸೆಗ್ಮೆಂಟ್ ಗಳನ್ನು ಕೂಡ ಇಡಬೇಕಲ್ವಾ. ಏನೇ ಆಗ್ಲಿ, ಇವತ್ತಿನ ಸ್ಮ್ಯಾಕ್ ಡೌನ್ ಹೇಗಿತ್ತು, ಇದು ಫೈನಲ್ ಸ್ಮ್ಯಾಕ್ ಡೌನ್ ಆಗಿತ್ತು. ಸರ್ವೈವರ್ ಸೀರೀಸ್ ಗಿಂತ ಮುಂಚೆ ಮೊದಲೇ ಡಬ್ಲ್ಯೂ ಅವರು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ರು. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.